ಇದು ಲಿಂಗಸೂರು ಧರ್ಮಸ್ಥಳ. ಇದು ಸೇಮ್ ರೂಟ್. ಇದು ಲಿಂಗಸೂರಿನ ಮೇಲಿಂದನೇ ಬರುತ್ತೆ ಕೆಂಬಾವಿದು. ಇನ್ನೊಂದು ಬಂತಲ್ಲ ಬಳ್ಳಾರಿ ಧರ್ಮಸ್ಥಳ. ನನ್ನ ಗಾಡಿ ಬಂತು ನೋಡಿ, ನನ್ನ ಬಸ್ ಬಂತು. ಟೈಮ್ ಬಂದ್ಬಿಟ್ಟು 12:36. 6 ಮಿನಿಟ್ಸ್ ಡಿಲೇ ಅಷ್ಟೇ. ಇದೇ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನಾನು, ಬಳ್ಳಾರಿ ಟು ಧರ್ಮಸ್ಥಳ. ನಾನು ಹೋಗ್ತಾ ಇರೋ ಚಿಕ್ಕಮಂಗ್ಳೂರವರೆಗೆ. ಫ್ರಂಟ್ ಸೀಟೇ ಇರೋದು ನಂದು. ಅಂದ್ಕೊಂಡೆ ಫ್ರಂಟ್ ಡೋರ್ ಅಂತ. A34F1449. 12:45 ನೋಡಿ ಗಾಡಿ ಹೊರಡ್ತಿದೆ ಹರಿಹರದಿಂದ. ಯಾಕೆ ಲೇಟ್ ಆಯಿತು ಅಂದರೆ ಸ್ವಲ್ಪ ಪಾರ್ಸಲ್ ಇತ್ತು. ಮೇ ಬಿ ಇದ್ರದ್ದೇ ಇರಬೇಕೇನೋ, ಅದು ನಮ್ಮ ಕಾರ್ಗೋ ಇರಬೇಕೇನೋ. ಗಾಡಿ ಬಂದಿತ್ತು ಅಲ್ಲಿದೆ ನೋಡಿ, ಅದಕ್ಕೋಸ್ಕರ ಲೇಟ್ ಆಯಿತು. ಮೇ ಬಿ ಊಟಕ್ಕೆ ಹಾಕ್ತೀರಿ ಅಂತ ಹೇಳ್ತಾ ಇದ್ದಾರೆ. ಬೈಪಾಸಲ್ಲಿ ಹಾಕ್ಬೋದು ನಂಗೆ ಗೊತ್ತಿರೋಂಗೆ. ಶಿವಮೊಗ್ಗ ಬೈಪಾಸಲ್ಲಿ ಹೈವೇ ಪಾಸ್ ಆದ ತಕ್ಷಣ ಅಲ್ಲೇ ನಾನು ಎಷ್ಟು ಗಂಟೆಗೆ ತಲುಪುತ್ತೆ ಚಿಕ್ಕಮಗಳೂರು ಅಂತ. ಫೇರ್ ಬಂದ್ಬಿಟ್ಟು 222 ರಿಸರ್ವೇಷನ್ ಚಾರ್ಜ್ ಎಲ್ಲ ಸೇರಿ ನನಗೆ. ಶಿವಮೊಗ್ಗ ರೋಡು ಯಾವ ಡಾಬಾನು ಓಪನ್ ಆಗಿಲ್ವಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ ಇಷ್ಟೊಂದು ನೋಡಿ. ಇಲ್ಲೇ ಊಟಕ್ಕೆ ಹಾಕ್ತಾಯಿದ್ರು ಕೆಲವು ಬಸ್ಸಲ್ಲ. ಒಂದೊಂದಿದ್ದಾವೆ, ಎಲ್ಲ ಹಾಕ್ತಾರೆ ಗೊತ್ತಿಲ್ಲ ಇವರು. ನಮ್ಮ ಬಸ್ಗಿಂತ ಮುಂದೆ ಒಂದು ಹೋಗಿದೆ ಆ್ಯಕ್ಚುಲಿ, ಕೆಂಬಾವಿ ಧರ್ಮಸ್ಥಳ ಗಾಡಿ ಒಂದು ಹೋಗಿದೆ. ಕಲಬುರಗಿ ಧರ್ಮಸ್ಥಳ ತುಂಬ ಲೇಟಾಗಿ ಬರುತ್ತೆ. ಅದು ಧರ್ಮಸ್ಥಳ ರೀಚ್ ಆಗೋದೇ ಬೆಳಗ್ಗೆ 11 ಗಂಟೆಗೆ. ಸಾಯಂಕಾಲ ಬಿಡುತ್ತೆ ಕಲಬುರಗಿ. ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಮಧ್ಯಾಹ್ನ 11 ಗಂಟೆಗೆ, 11-11:30 ಆಗುತ್ತೆ ಧರ್ಮಸ್ಥಳ. ಇಲ್ಲಿ ಊಟಕ್ಕೆ ಹಾಕ್ತಾ ಇದ್ದಾರೆ. ಇಲ್ಲಿ ಹೋಟೆಲ್ ರೋಶನಿ ಪ್ಯಾಲೇಸ್. ಆಲ್ಮೋಸ್ಟ್ ಎಲ್ಲಿ ಅಂದರೆ ಇಂಡಸ್ಟ್ರಿ ಬರುತ್ತೆ ಹರಿಹರ ಆದಮೇಲೆ, ಬೆಳ್ಳುಡಿ ಹತ್ರ ಅಲ್ಲಿ. ಟೈಮ್ ಬಂದ್ಬಿಟ್ಟು 1:15 ಆಗ್ತಾಯಿದೆ. ಒಂದು ಟೀ ಕುಡಿದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಊಟ ತಿಂತವ್ರೆ ಡ್ರೈವರ್ ಮತ್ತು ಕಂಡಕ್ಟರು. ರೋಶಿನಿ ಪ್ಯಾಲೇಸ್. ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 190 ಕಿಲೋಮೀಟರ್ ಬರುತ್ತೆ ಹರಿಹರದಿಂದ ಚಿಕ್ಕಮಗಳೂರು ವಯಾ ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು, ಚಿಕ್ಕಮಗಳೂರು. 190 ಕಿಲೋಮೀಟರು. ಟೈಮು ನನಗೆ ಗೊತ್ತಿರೋಂಗೆ ಅರೌಂಡು 4 ಗಂಟೆ ತಗೊಳುತ್ತೆ. ಇವ್ರು 4:30 ಅಂತ ಕೊಟ್ಟವ್ರೆ ರಿಸರ್ವೇಷನಲ್ಲಿ. ಬಟ್ 4:30 ಹೋಗಲ್ಲ ಈ ಬಸ್ಸು. SRS ಟ್ರಾವೆಲ್ಸ್. ನಂಗೆ ಗೊತ್ತಿರೋಂಗೆ 5 ಗಂಟೆ ಮೇಲೆ ಆಗುತ್ತೆ ನೋಡಿ ಚಿಕ್ಕಮಗಳೂರು ಹೋಗೋಷ್ಟು. ಓಡ್ತಿದೆ ಬಸ್ಸು. ಎಕ್ಸಾಕ್ಟ್ 20 ಮಿನಿಟ್ಸ್ ಬ್ರೇಕ್ ಹಾಕಿದ್ರು. ಲಾಂಗ್ ರೂಟ್ ಗಾಡಿ. ಮೈಸೂರು ಕೊಲ್ಲಾಪುರ ಇದ್ದಂಗಿತ್ತು ನನಗೇನೋ, ಬಟ್ ಅದು ಹಂಗೆ ಥರ ಕಾಣಿಸ್ತು. ಬಟ್ ಯಾವುದಂತ ಗೊತ್ತಿಲ್ಲ, ನೋಡ್ಬೇಕು ಇನ್ನೊಂದ್ಸತಿ. ಅದು ವಾಯುವ್ಯಾನ KKRTCನ ಅಂತ. ಈಗ ನೋಡ್ರಿ 2 ರೆಡ್ ಕಲರ್ ಆಗಿಬಿಟ್ಟಿದೆ.
ಕರ್ವ್ಸ್ ಇರೋದು. ಸಕ್ಕದಾಗ ಓಡಿಸ್ತವ್ರೆ. ನೋಡಿ ಅದು ಬಸ್ ಸ್ಟ್ಯಾಂಡ್ ಏನು ಹೋಗ್ತಿಲ್ಲ, ಯಾರು ಇಲ್ಲ ಇಳಿಯೋರು. ಟೈಮ್ ಬಂದ್ಬಿಟ್ಟು 1:55. ಮುಂದೆ ಹೋಗ್ತಿರೋದು ಬಸ್ಸ ಇದ್ದರೆ BS6 ಗಾಡಿ ಇರಬೇಕದು. ನೋಡೋಣ, ಚೇಸ್ ಮಾಡೋಣ. ಅದು ನನಗೆ ಗೊತ್ತಿರೋಂಗೆ ಧರ್ಮಸ್ಥಳ ಗಾಡಿನೇ ಇರುತ್ತೆ. ಇಫ್ ಇನ್ ಕೇಸ್ ಅದು ಬಸ್ ಆದರೆ ನನಗೆ ಯಾಕೋ ಹಂಗೆ ಅನಿಸ್ತಿದೆ. ನೋಡೋಣ. ಅಂದ್ಕೊಂಡಿದ್ದು ಕರೆಕ್ಟು ಬಸ್ಸೇ ಅದು. ಯಾಕಂದರೆ ಮೇಲ್ಗಡೆ 2 ಲೈಟ್ ಇದೆ ನೋಡಿ, ಅದರಿಂದ ಕಂಡುಹಿಡಿಬೋದು. BS6 ಗಾಡಿಗಳು ಎಲ್ಲದರಲ್ಲೂ ಮೇಲ್ಗಡೆ ಫ್ರಂಟು ಬ್ಯಾಕೆಲ್ಲ ಲೈಟ್ಸ್ ಇದೆ. ನೋಡೋಣ ಯಾವ ಗಾಡಿ ಅಂತ. ನಂಗೆ ಗೊತ್ತಿರೋ ಧರ್ಮಸ್ಥಳ ಇರಬೇಕು. ಲಿಂಗಸೂರು ಧರ್ಮಸ್ಥಳನ. K33 ಬಂದ್ಬಿಟ್ಟು ಯಾದಗಿರಿ ಬರುತ್ತೆ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಬ್ಯಾಚ್ ಗಾಡಿ ಎಲ್ಲನೂ ಯಾದಗಿರಿಲೇ RTO ಆಗಿರೋದು. KKRTC BS6 ವರ್ಸಸ್ BS6. ನಮ್ಮದು ಫ್ರಂಟು, ಅದು ಬ್ಯಾಕ್ ಡೋರ್. ಸಿರುಗುಪ್ಪ, ಕುರುಗೋಡು, ಹೊಸಪೇಟೆ, ಧರ್ಮಸ್ಥಳ. ಸಾಕಾದಾಗ ಬಂದರು. ಟೈಮ್ ಬಂದ್ಬಿಟ್ಟು 2:40, 2:40 ಶಿವಮೊಗ್ಗ ಮಲೆನಾಡ ಬಾಗಿಲು. ಶಿವಮೊಗ್ಗ ಬರೀ ಇಳಿಯರು, ಶಿವಮೊಗ್ಗ ಬರೀ. ವೈಟ್ ಕಲರ್ ಪಲ್ಲಕ್ಕಿ ಇದೆ. ಅದು ಬೆಂಗಳೂರು ಮುರುಡೇಶ್ವರನ ಇರಬೇಕು. ಮುರುಡೇಶ್ವರ ಗಾಡಿ ಇರಬೇಕಿದು. ಪಕ್ಕದಲ್ಲಿರೋ ದಾವಣಗೆರೆ. .46 ಟೈಮು. 5 ನಿಮಿಷ ನಿಲ್ಲಿಸಿದ ಅಷ್ಟೇ. ಹೊರಡ್ತಿದೆ ಗಾಡಿ ಶಿವಮೊಗ್ಗದಿಂದ. ಈಗ ಜಸ್ಟ್ ಮುಂದೆ ಮೀರಜ್ ಮೈಸೂರು ಗಾಡಿ ಹೋಗಿದೆ. ವಾಯುವ್ಯ ಕರ್ನಾಟಕ ಸಾರಿಗೆ ರೆಡ್ ಲಿವರಿ. ಮೀರಜ್ ಟು ಮೈಸೂರು ಲಾಂಗ್ ರೈಡರ್. ಅದು ನೋಡೋಣ ಚೇಸ್ ಮಾಡ್ತೀವ ಅಂತ. ಯಾಕಂದರೆ ಕಡೂರು ತನಕ ನಮಗೆ ಸಿಗುತ್ತದು. ಫುಲ್ ಅಂಡರ್ ಕನ್ಸ್ಟ್ರಕ್ಷನ್. ಇನ್ನು ವರ್ಷಿದೆ, ತುಂಬ ಸಿಕ್ಕಾಪಟ್ಟೆ ಅನಿಸಿದವ್ರೆ. ಶಿವಮೊಗ್ಗದಿಂದ ಭದ್ರಾವತಿ ಬರೋಷ್ಟರಲ್ಲೇ ಮುಂದೆ KSRTC ವರ್ಸಸ್ NWKRTC ವರ್ಸಸ್ KKRTC ಈಗ ರೇಸಲ್ಲಿರೋದು.
ಟೈಮ್ ಬಂದ್ಬಿಟ್ಟು 3:20 ಭದ್ರಾವತಿ. KSRTC ಹೊಡೆದೀಗ ಬೆಂಗಳೂರು ಗಾಡಿ, ಮೈಸೂರು ಗಾಡಿ ಇದೆ ನೋಡಿ. ಮೈಸೂರು ಗಾಡಿ, ಮೀರಜ್ ಮೈಸೂರು. ಎರಡು ಬಸ್ ಒಟ್ಟಿಗೆ ಹೊಡೆದಿದೆ. ₹300 का ದಂಡ, ₹300 का ದಂಡ. ಬಗೆ ಮಾಡೋದೆ. ಹಸಿರು ಕಲರೇ ಚೆನ್ನಾಗಿತ್ತು, ಹಸಿರು ಕಲರೇ ಚೆನ್ನಾಗಿತ್ತು ಅದು. ಕೆಲಸ ಬಣ್ಣ ಯಾರೇ ಬಣ್ಣದವ್ರು ಯಾರು ಹೆಚ್ಚಿಗೆ ಕೊಡ್ತಾರೆ ಅವ್ರಿಗೆ ಹಾಕಿ ಕೊಡೋದು ನೋಡಿ. ಇವನ್ ಈ ಕ್ರೂ ಕೂಡ ಅದೇ ಹೇಳ್ತಾ ಇದ್ರು ಪೇಂಟ್ ಬಗ್ಗೆ. ನಮ್ಗೆ ಒಂದೇ ಸಿಗ್ತದೆ ನಮ್ಮ ಎರಡು ಬಸ್ತೆ ಹೋಗ್ತಾ ಇದ್ದೀವಿ. ಓವರ್ಟೇಕ್ ಮಾಡಿದ್ವಿ. ಸ್ಪೀಡಾಗಿ ಬಂದಿದ್ದಕ್ಕೆ KSRTCನ ಸಿಕ್ತು ಬಸ್ಸು. ಅಶ್ವಮೇಧ ಬಸ್ಸು. ಅಶ್ವಮೇಧ ಕ್ಲಾಸಿಕ್ ಈಗ ಹೋಗಿದ್ದು. ನೈಟ್ ಟೈಮ್ ಬರ್ತಾ ಇದೆ. ಅಲ್ಲಿ ಹೋಗ್ತಿದೆ ನೋಡಿ KSRTC. ನೋಡಿ ಹೈವೇ. ಯಾವ ಕನ್ಸ್ಟ್ರಕ್ಷನ್ ಮುಗಿಯುತ್ತೋ. ಸಿದ್ದಾಪುರ ಪ್ರಕಾಶ್ ಯಾವುದೋ ಗ್ಯಾಪಲ್ಲಿ ಓವರ್ಟೇಕ್ ಮಾಡಿಬಿಟ್ಟಿದೆ ಬಸ್. 4:20 ಟೈಮು. ಬೀರೂರಿಗೆ ಬಂದಿದ್ದೀವಿ. ಲೆಫ್ಟ್ ಹೋದರೆ ನೀವು ಚನ್ನಗಿರಿ ರೋಡ್ ಹೋಗ್ತೀರಾ, ಜಂಪುರ ಸಂತೆವೆನ್ನೂರು. ಬಸ್ ಸ್ಟ್ಯಾಂಡ್ ಇರೋದು, ಬಟ್ ಯಾರು ಹೋಗಲ್ಲ ಒಳಗೆ.
ಹರಿಹರದಿಂದ ಇಲ್ಲಿಗೆ 4 ಅವರ್ಸ್ ತೊಗೊಂಡಿದೆ. 4 ಅವರ್ಸ್ ಇಲ್ಲ, 3 ಅವರ್ಸ್ 50 ಮಿನಿಟ್ಸು ಇನ್ಕ್ಲೂಡಿಂಗ್ 20 ಮಿನಿಟ್ಸ್ ಬ್ರೇಕು. ಅಲ್ಲೇ ಇದೆ ನೋಡಿ KSRTC ಬೆಂಗಳೂರು ಗಾಡಿ. ಆಪೋಸಿಟಲ್ಲಿ ಬಂತು ನೋಡಿ. ಇಲ್ಲಿದೆ, ಇಲ್ಲೇ ಇದಾವೆಲ್ಲ ಗಾಡಿಗಳು. ಕೆಂಬಾವಿ ಧರ್ಮಸ್ಥಳ ಗಾಡಿ ಇದೆ ಇಲ್ಲೇ. ಮಂಗಳೂರು ಗಾಡಿ ನೋಡಿ, ಅದು ಕಡೂರು ಕಡೂರು ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ. ಇದು ಚಾರ್ಮಾಡಿ ಘಾಟ್ ಮೇಲೆ ಹೋಗುತ್ತೆ. ಕಡೂರು, ಚಿಕ್ಕಮಗಳೂರು, ಮೂಡಿಗೆರೆ, ಚಾರ್ಮಾಡಿ, ಮಂಗಳೂರು. ಇದು ಕೆಂಬಾವಿ ಟು ಧರ್ಮಸ್ಥಳ ಗಾಡಿ, ಲಾಂಗ್ ರೈಡರ್. ಕೆಂಬಾವಿಯಿಂದ ಬಂದಿದೆ, ಕೆಂಬಾವಿ ಸುರಪುರ. ಈ ಬಸ್ಸು ನಮ್ಮ ಬಸ್ಸು ಜೊತೆಲೇ ಇತ್ತು ಹರಿಹರ ಬಸ್ ಸ್ಟಾಪಲ್ಲಿ. ನಾವು 20 ಮಿನಿಟ್ಸ್ ಬ್ರೇಕ್ ಹಾಕೋದ್ವಲ್ಲ, ಆ ಗ್ಯಾಪಲ್ಲಿ ಮುಂದೆ ಬಂದಿರೋದು. 4:30 ಟೈಮು. ಕಡೂರು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇಲ್ಲಿಂದ ಒಂದು 45 ಟು 50 ಮಿನಿಟ್ಸ್ ಅಷ್ಟೇ. 4:40ಗೆ ಹೊರಡ್ತಿದೆ ಕಡೂರಿಂದ. ಯಾವುದು ಧರ್ಮಸ್ಥಳ ಗಾಡಿ, ಸಿರುಗುಪ್ಪ ಧರ್ಮಸ್ಥಳ. ಈ ಬಸ್ಸು ನಿಮಗೆ ಹರಿಹರದಿಂದ ಬರ್ಬೇಕಾದ್ರೆ ಓವರ್ಟೇಕ್ ಮಾಡ್ತಾರೆ ನೋಡಿ, ಅದೇ ಗಾಡಿ ಅದು. ನಮ್ಮ ಹೆಸರು ಹೋಗ್ಬೋದ, ನಮ್ಮ ನೋಡೋ ಹೋಗ್ಬೋದ, ಒಟ್ಟು ಹೋಗ್ಬೋದ. ನಾವು ನಮ್ಮ ಸ್ಕೂಲೆಲ್ಲ ಕೊಡ್ತಿದ್ದಿಲ್ಲ, ನಾವು ಕಂಪ್ಲೀಟ್ ಆಗಿಲ್ಲ ನೋಡಿ. ಮುಗಿಲಿ ಮಾತಾಡವ ಈಗಾದ್ರೆ ನಮ್ಗೆ ಬೇಕಾದ್ರನ್ನ ಬೆಳೆಸಿದ್ದು ಈಗ ಹಂಗೆ ನೋಡ ಹಂಗೆ ಪಡೆಯೋದು. ಅದೇ ಐದಪ್ಪ, ನಾನು ಬೇಕಂತ ನಾನು ತಿಳ್ಕೊಂಡು ನಾವು ನೌಕರಿ ಅದಲ್ಲ. 5:28 ಟೈಮು. ಕರೆಕ್ಟ್ 5 ಅವರ್ಸ್ ತಗೊಳುತ್ತೆ ನೋಡಿ. ಬಟ್ 6:12 ಬಿಟ್ಟಿದೆ ಹರಿಹರ. ಚಿಕ್ಕಮಗಳೂರು, ಕಾಫಿ ನಾಡು ಚಿಕ್ಕಮಗಳೂರು. ಲಾಂಗ್ ಸ್ಟೇ ಹರಿಹರ ಟು ಚಿಕ್ಕಮಗಳೂರು ಕ್ಯಾಬಿನ್ ರೈಡ್.